ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್ ರಾಮನಿಗೆ ತಲುಪಿದ ಸೀತಾ ಮದುವೆ ಆಮಂತ್ರಣ. ಈಗಲಾದರೂ ಮನದ ಮಾತು ಹೊರಬರುತ್ತಾ? ಸೀತಾಗೆ ಇದೀಗ ರಾಮ ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದಾನೆ ಎನ್ನುವ ಸತ್ಯವನ್ನು ಅಶೋಕ ಹೇಳಿರುತ್ತಾನೆ. ಆದರೆ ಯಾರು ಆ ಹುಡುಗಿ ಎನ್ನುವುದನ್ನು ಸೀತಾಳಿಂದ ಮುಚ್ಚಿಡಲುತ್ತಾನೆ. ಸೀತಾಗೆ ರಾಮ ಪ್ರೀತಿಯಲ್ಲಿ ಬಿದ್ದಿದ್ದಾನೆ ಎಂದು ತಿಳಿದು ಬಹಳ ಖುಷಿ ಪಡುತ್ತಾಳೆ. ರಾಮ ಎಂದರೆ ಸೀತಾಳಿಗೆ ಅದು ಯಾಕೋ ಬಹಳ ಪ್ರೀತಿ ಸ್ನೇಹ. ಆದರೆ ರಾಮ್ ಸೀತಾಳನ್ನು ಪ್ರೀತಿ ಮಾಡುತ್ತಾ ಇದ್ದರೂ ಸೀತಾಗೆ ತಿಳಿಯುವುದೇ ಇಲ್ಲ. ಅಶೋಕ ತನ್ನ ಗೆಳೆಯ ಇನ್ನು ಮುಂದೆ ಪ್ರೀತಿ ಮಾಡೋದರೂ ಅದು ಕೂಡ ಆತನಿಗೆ ಮುಳ್ಳಾಗಿ ಪರಿಣಿಸಿತು ಎಂಬ ಬಹಳ ನೊಂದುಕೊಂಡಿರುತ್ತಾನೆ. ಇತ್ತ ರಾಮನನ್ನು ಭೇಟಿಯಾಗಲು ಸೀತಾ ತರಾತುರಿಯಲ್ಲಿ ಬರುತ್ತಾಳೆ. ಆಕೆ ರಾಮನ ಬಳಿ ಬಂದು ರಾಮ್ ಎಂದು ಕರೆಯುತ್ತಾಳೆ. ಸೀತಾ ಧ್ವನಿ ಕೇಳಿದ ಬಳಿಕ ನೋವಿನಿಂದ ಸೀತಾಳನ್ನು ನೋಡುತ್ತಾಳೆ. ಆದರೆ ಸೀತಾಳಿಗೆ ರಾಮನ ನೋವಿನ ಪರಿಯವೇ ಇಲ್ಲ. ಆಕೆಗೆ ಸೀತಾ ಮೆಚ್ಚಿದ ಹುಡುಗಿ ಯಾರು ಎಂಬ ಕುತೂಹಲ, ಗದರಿಕೆ. ರಾಮನ ಮುಖ ನೋಡಿದ ಕಣ್ಣು ಸನ್ನೆ ಮಾಡುತ್ತಾಳೆ. ಆದರೆ ಯಾಕೆ ಹಾಗೆ ಮಾಡುತ್ತಾ ಇದ್ದಾರೆ ಎನ್ನುವುದು ರಾಮನಿಗೆ ಅರ್ಥ ಆಗದೆ ಸೀತಾ ಮುಖ ನೋಡುತ್ತಾನೆ. ಆ ಕೂಡಲೇ ಸೀತಾ ರಾಮನ ಬಳಿಯನ್ನು ಪ್ರೀತಿಯಲ್ಲಿ ಬಿದ್ದಿದ್ದೀರಾ ಎಂದು ಗೊತ್ತಾಯಿತು ಎನ್ನುತ್ತಾಳೆ. ಆಗ ರಾಮನಿಗೆ ಏನು ಹೇಳಬೇಕು ಅಂತ ಹೇಳಿದೆ ಆತಂಕದಲ್ಲಿ ಆಕೆ ಮುಖ ನೋಡುತ್ತಾನೆ. ಅಶೋಕನ ಮಾತು ಕೇಳಿ ಖುಷಿಪಟ್ಟ ಸೀತಾ, ರಾಮ್, ನನಗೆ ಎಲ್ಲ ವಿಚಾರ ತಿಳಿದಿದೆ. ನೀವು ಪ್ರೀತಿಯಲ್ಲಿ ಬಿದ್ದರೂ ವಿಚಾರ ಗೊತ್ತಿದೆ. ಯಾರು ಆ ಹುಡುಗಿ ಎಂದು ರಾಮನಿಗೆ ಏನು ಹೇಳಬೇಕು ಅಂತ ಹೇಳಿದೆ. ಹೌದು, ನನ್ನೊಬ್ಬರನ್ನು ಪ್ರೀತಿ ಮಾಡುತ್ತಿದ್ದೆ ಎನ್ನುತ್ತಾನೆ. ಕೂಡಲೇ ಸೀತಾ ರಾಮನ ಕೈ ಕುಲಕ್ಕೆ ಕಂಗ್ರ್ಯಾಚುಲೇಷನ್ ಹೇಳುತ್ತಾನೆ. ಬಳಿಕ ರಾಮನ ಬಳಿ ಬಂದು ಸೀತಾ ಇದುವೆ ಇನ್ವಿಟೇಷನ್ ಕಾರ್ಡ್ ಕೊಡುತ್ತಾಳೆ. ಶುಕ್ರವಾರ ನನ್ನ ಮದುವೆ ಇದೆ, ನೀವು ಬರಲೇಬೇಕು. ಮದುವೆ ಕಾರ್ಡ್ ಸಿಕ್ಕ ಕೂಡಲೇ ದೇವರ ಬಳಿ ಇಷ್ಟು ಪೂಜೆ ಮಾಡಬೇಕು ಅಂತೆ, ಆದರೆ ನಾನು ಮೊದಲಿಗೆ ನಿಮಗೆ ಕೊಡುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿಸಿಕೊಂಡ ರಾಮನಿಗೆ ಬಹಳ ಬೇಸರ ಆಗುತ್ತದೆ. ಸೀತಾ ಮಾತಿಗೆ ಸುಮ್ಮನಿರುವ ರಾಮ್ ಎದೆಯಲ್ಲಿ ಅರಳಿದ ಮಧುರವಾದ ಪ್ರೀತಿಯನ್ನು ರಾಮ ತನ್ನ ಕೈಯಾರೆ ಹೊಸಕ್ಕೆ ಹಾಕುತ್ತಾ ಇದ್ದಾನೆ. ಇದೆಲ್ಲವನ್ನು ನೋಡಿದ ಅಶೋಕನಿಗೆ ಏನು ಮಾಡಬೇಕು ಎಂದು ತಿಳಿಯದೆ ಬಹಳ ಬೇಸರ ಪಟ್ಟುಕೊಂಡಿದ್ದಾನೆ. ತನ್ನಿಂದ ಆದರೂ ಅವರಿಬ್ಬರನ್ನು ಒಂದಾಗಲಿ ಅಂದುಕೊಂಡರೆ ನಾನು ಅಂದುಕೊಂಡಿದ್ದು ಒಂದು, ಅಲ್ಲಿ ಆಗಿದ್ದೇ ಇನ್ನೊಂದು ಎಂದು ಯೋಚನೆ ಮಾಡುತ್ತಾ ಇರುತ್ತಾನೆ. ಇನ್ನು ಸೀತಾ ಪದೇ ಪದೇ ರಾಮನ ಬಳಿ ಆ ಲಕ್ಕಿ ಹುಡುಗಿ ಯಾರು ಎಂದು ನನಗೆ ಪರಿಚಯ ಮಾಡುವುದಿಲ್ಲ ಎಂದು ಕೇಳುತ್ತಾನೆ. ರಾಮನ ಹುಡುಗಿ ಬಗ್ಗೆ ಪ್ರಶ್ನೆ ಮಾಡಿದ ಸೀತಾ ಮಾತು ಕೇಳಿಸಿಕೊಂಡ ರಾಮ ಏನು ಹೇಳಬೇಕು ಎಂದು ತಿಳಿಯದೆ ಸುಮ್ಮನೆ ಆಗುತ್ತಾನೆ. ರಾಮನಿಗೆ ಸೀತಾ ಎಂದರೆ ಪಂಚಪ್ರಾಣ, ಸಿಹಿ ಎಂದರೆ ಅದಕ್ಕಿಂತ ಮಿಗಿಲು. ಆದರೆ ಅವರಿಬ್ಬರನ್ನು ಕಳೆದುಕೊಳ್ಳುವ ಭೀತಿ ರಾಮನಿಗೆ ಎದುರಾಗಿದೆ. ಆ ರುದ್ರಪಥ ಪನ್ನದಲ್ಲಿ ಇರುವುದೇ ಬೇರೆ. ಆದರೆ ಸೀತಾ ಆಸ್ತಿಯನ್ನು ಲಪಟಾಯಿಸಲು ಇದೀಗ ಮದುವೆ ಎಂಬ ಅಸ್ತ್ರವನ್ನು ತನ್ನದಾಗಿಸಿಕೊಂಡಿದ್ದಾನೆ. ಇದೆಲ್ಲ ರಾಮನ ಅರಿವಿಗೆ ಬಂದಿಲ್ಲ. ಗಿಡುಗನ ಕೈಗೆ ಸೀತಾಳನ್ನು ಮದುವೆ ಮಾಡಲು ಅತ್ತಿಗೆ ಮಾತ್ರ ತುದಿಗಲ್ಲಿ ನಿಂತುಕೊಂಡಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.